ನಗರದ ತಾಳೂರು ರಸ್ತೆಯಲ್ಲಿ ಇರುವ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ನಡೆದ ಗಲಾಟೆ ದುರಂತಕ್ಕೆ ತಿರುಗಿದೆ. 9ನೇ ತರಗತಿಯ ವಿದ್ಯಾರ್ಥಿ 14 ವರ್ಷದ ಹೇಮಂತ್ ಗಂಭೀರ ಗಾಯಗಳಿಂದ ಮೃತಪಟ್ಟಿದ್ದಾನೆ. ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳ ನಡುವಿನ ಜಗಳ ತೀವ್ರಗೊಂಡ ವೇಳೆ ಒಬ್ಬ ವಿದ್ಯಾರ್ಥಿ ಕಬ್ಬಿಣದ ರಾಡ್ ಹಿಡಿದು ಇತರರ ಮೇಲೆ ಹಲ್ಲೆ ನಡೆಸಿದನೆಂದು ಹೇಳಲಾಗುತ್ತಿದೆ. ಈ ದಾಳಿಯಲ್ಲಿ ಒಟ್ಟು 6 ಮಂದಿ ವಿದ್ಯಾರ್ಥಿಗಳು ಗಾಯಗೊಂಡಿದ್ದು, ಗಾಯಾಳುಗಳನ್ನು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಬಳಿಕ ಹಲ್ಲೆ ನಡೆಸಿದ ವಿದ್ಯಾರ್ಥಿ ಪರಾರಿಯಾಗಿದ್ದಾರೆ ಎನ್ನಲಾಗಿದ್ದು, ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಮಧ್ಯರಾತ್ರಿ ವೇಳೆಗೆ ಪೊಲೀಸ್ ಇಲಾಖೆಯ ಐಜಿ ಹರ್ಷ ಅವರು ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ವಿದ್ಯಾರ್ಥಿಗಳ ಆರೋಗ್ಯದ ಕುರಿತು ಮಾಹಿತಿ ಪಡೆದಿದ್ದಾರೆ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ವರದಿ ಲಕ್ಷ್ಮಣ್ ಎಸ್ ಭಂಡಾರಿ, ಬಳ್ಳಾರಿ. ನನ್ನ ಮಗ ನೈಟು 11:30ಗೆ ಸಾರ್ ಫೋನ್ ಮಾಡಿದ್ದಾರೆ. ಹಿಂಗೆ ಸೀರಿಯಸ್ ಆಗಿ ನಾವು ಬಂದು ತಕ್ಷಣ ನಮ್ಗೆ ಗೊತ್ತಾಗಿದ್ವಿ ಮರ್ಡರ್ ಆಗಿದೆ. ಅದಾದಮೇಲೆ ಅದು ಕತ್ತಿತಲ್ಲಿ ಏನೋ ದಾಳಿ ಮಾಡಿದ್ದಾನಂತ ನಮಗೆ ಸಾಬೀತಾಯಿತು ಅದನ್ನು ನೋಡಿದ ಮೇಲೆ. ಹಾಂ, ಅವರು ಮಿಕ್ಕಿದ ಗಾಯಾಳ ಅವರು ಇಂಜೂರ್ಡ್ ಪರ್ಸನ್ಸ್ ಅವ್ರನ್ನ ಕೇಳಿದಾಗ ನಾನು ಕತ್ತಿದೋಗಂದು ದಾಟಿ ಹಾಕ್ತೀನಿ ಅಂತ ಅವ್ರು ಹೇಳಿದ್ರು. ಅಂದರೆ ಚಾಕು ತೊಗೊಂಡು ಮಾಡಿ ಚಾಕು ಅವೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅವೆಲ್ಲ ಪ್ರೊವೈಡ್ ಇರಬಾರ್ದು ಅವು. ಮತ್ತು ಈ ಮ್ಯಾನೇಜ್ಮೆಂಟು ನಿರ್ಲಕ್ಷ್ಯ ಧೋರಣೆ ಇದ್ದದಕ್ಕೆ ಈ ಅನಾಹುತ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಈಗ ಒಂದು ಪಾಪ ಏನೋ ಅಲ್ಲಿ ಎಲ್ಲ ಸೆಕ್ಯೂರ್ ಇರುತ್ತೆ ಅಂತೇಳಿ ಮಕ್ಕಳನ್ನ ಬಿಟ್ಟು ಬಿಟ್ಟಿರ್ತೀವಿ. బట్ ಅವರು గాలికి తీసేసినారు. అది మొత్తం వాళ్ళు ఏం పట్టించుకోవడం లేదు. ಸರ್, ಈಗ ಒಂದೇನು ಗೊತ್ತಾ, ಹುಡುಗ ಜೊತೆಗೆ ನಿನ್ನೆ ಸಾಯಂಕಾಲ ಗಲಾಟೆ ಆಯ್ತಾ? ನಿಮ್ಮ ಮಗ ದಿನ ಫೋನ್ ಮಾತಾಡ್ತೇನೆ. ಮೊನ್ನೆ ಮಾತಾಡಿದ್ದ ಅವ್ರು ಯಾರ ತಲೆ ಗಲಾಟೆ ಇಲ್ಲ ಅಲ್ಲಿ. ಅಲ್ಲ ಸರ್, ನಿಮ್ಮ ಮಗ ಗಲಾಟೆ ಇಲ್ಲ, ಆ ಹುಡುಗ ಬೇರೆ ಹುಡುಗ ಗಲಾಟೆ ಮಾಡ್ಕೊಂಡಿದ್ದೀರ ನಿಮ್ಮ ಗಮನಕ್ಕೆ ಏನಿಲ್ಲ. ಅದೇ ಫೋನ್ ಮಾಡಿ ಮಾತಾಡಿದ್ದ ನಿಮ್ಮ ಮಗ ಮೊನ್ನೆ ಮಾಡಿದ್ದ. ಫೀಸ್ ಕಟ್ಟಬೇಕಂತೇಳಿ ಫ್ರೈಡೇ ಫೀಸ್ಗೆ ನಾನು 5,000 ಇದ್ದರೆ ಫೋನ್ ಪೇ ದ್ವಾರ ಕಳಿಸಿವಿ ಅಷ್ಟೇ. ಇನ್ನು ನಮ್ಮ ಡ್ಯಾಡಿ ಚೆನ್ನಾಗಿದ್ದೀನಿ ಡ್ಯಾಡಿ ಅಂತ ಹೇಳಿದ ಅಷ್ಟೇ. ಸ್ಕೂಲಲ್ಲಿ ಫೋನ್ ಅಲೋಡ್ ಇತ್ತು ಸರ್? ಅಂದರೆ ಅವರು ಫೀಸ್ ಕಟ್ಟಾಕ ಅವರು ಸ್ಕೂಲ್ ಮೇಲೆ ಅಲ್ಲ ಇಲ್ಲ. ಸರ್, ಈಗ ಈ ಥರ ಹುಡುಗ ಏಕೈಕೆ ಅಟ್ಯಾಕ್ ಮಾಡ್ಬೇಕಂದ್ರೆ ಅವನು ಒಂಥರ ಏನು ಮಾನಸಿಕವಾಗಿ ಏನಾದರೂ ಇರ್ಬೋದು ಅನಿಸ್ತದ. ಇಲ್ಲಾಂದರೆ ನನ್ನ ಡ್ರಗ್ಸು ನನಗೆ ಅದಕ್ಕೆ ಡೌಟ್ ಐತೆ. ಏನೋ ನಾವು ಬಂದಿರ್ಬೋದು ಅಂತ ಅನಿಸ್ತದೆ. ಅವ್ನು ಪೂರ್ತಿ ಫೇಲ್ಯೂರ್, ಯಜಮಾನ ಫೇಲ್ಯೂರ್ ಅಂಡ್ ಮ್ಯಾನೇಜ್ಮೆಂಟ್ ಫೇಲ್ಯೂರು. ಎಂದರೆ ಅಲ್ಲ, ಯಾಕಂದ್ರೆ 9th ಮಕ್ಕಳು ಆ ಜೊತೆಗೆ 8 ಜನರನ್ನ ಹೊಡೆಯುವಷ್ಟು ಮಟ್ಟಿಗೆ ಬಂತಂದ್ರೆ ಎಷ್ಟಿರ್ಬೋದು ನೀವೇ ಅರ್ಥ ಮಾಡಿಕ್ಯಾರಿ. ನೋಡಿರ್ಬೋದು, ಇಲ್ಲಿದ್ರೆ ಯಾರನ್ನ ಬ್ಯಾರಲ್ಲಿದ್ದು ಹೊರಗಲ್ಲಿದ್ದ ಡೌಟ್ ಐತೆ. ಈಗ ಇದ್ರ ಮೇಲೆ ನಿಮಗೆ ಕಾಲೇಜ್ ಆಡಳಿತ ಮಂಡಳಿ ಮೇಲೆ ಏನು ಅನುಮಾನ ಇದೆ ಈಗ ನಿಮಗೆ? ಅವ್ರ ಮೇಲೆ ಅನುಮಾನ ಅಂತಲ್ಲ, ಅವರು ದಾರಿ ಬಗಲಿಗೆ ತೋರಿಸ್ಬಿಟ್ಟಾರೆ. ಅದನ್ನೇನು ಮಾಡಲಿಲ್ಲ. ಅವ್ರನ್ನ ಯಾರನ್ನ ಏನು ಮಾಡಬೇಕು, ಇದು ಅಡ್ಮಿನಿಸ್ಟ್ರೇಟರ್ ಇಡಬೇಕು, ಅವ್ರು ಕೇರ್ ಟೇಕರ್ನ ಇಡಬೇಕು. ಅವ್ರನ್ನ ಇಟ್ಟಿಲ್ಲ. ಲೇಡಿ ಇದ್ದಾರೆ, ಏನು ನೋಡ್ತಿರ್ತಾರೆ. ಹುಡುಗರು ಏನು ಮಾಡ್ತಾರ ಏನೋ, ಇವ್ರ ಜಂಗ ಐತೆ ಎಲ್ಲ ಅವ್ರು ತಗೋಬೇಕು. ತಗೊಂಡಿಲ್ಲ, ಅವರು ಗಮನಕ್ಕೆ ತಗೊಂಡಿಲ್ಲ, ಏನು ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮಗನ ಬಿಟ್ಟು? ಇದು 4th ಇಯರ್ ರನ್ನಿಂಗ್. 9th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್. ಯಾವಾಗ ಆಗಿಲ್ಲ. ಈಗ ನೀವು ಇದ್ರ ಬಗ್ಗೆ ನೀವು ಏನು ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿದ್ರಾ? ಕೇಸ್ ಮಾಡಿದ್ವಿ. ಏನಂತ ಕೇಸ್ ಕೊಟ್ಟಿದ್ರಿ? ಅವನು ಕೊಲೆ ಮಾಡಿದ್ದಾನಂತೇಳಿ. ಅವ್ನು ಹುಡುಗ ಭರತ್ ಅಂತ ಇಲ್ಲಿ ಗೊನೆಹಾಳು, ಬಳ್ಳಾರಿ ಬಗಲಿಗೆ ಗೊನೆಹಾಳು ಹುಡುಗ ಕೊಲೆ ಮಾಡಿದ್ದಾನಂತ. ಮಿಕ್ಕಿದ್ದವ್ರು ಗಾಯ ಇದು ಇಂಜೂರ್ ಪರ್ಸನ್ ಹುಡುಗರಲ್ಲ ಒಳ್ಳೆ ಹೇಳಿ. ಸರ್, ನೀವು ಅಲ್ಲಿ ಹೋಗಿದ್ರಿ, ಹೋದಾಗ ಬೇರೆ ಮಕ್ಕಳಿಗೆ ಏನಾಯ್ತು ಅಂತ ಕೇಳಿದಾಗ ಏನು ಹೇಳಿದ್ರಿ ಸರ್ ನಿಮಗೆ? ಅಲ್ಲಿ ಏನು ಯಾವ కారణಕ್ಕಾಗಿತ್ತು ಅಂತ అది ಹೇಳಲಿಲ್ಲ. ఇన్న అంకుల్ వచ్చినాడు, వాడు కొట్టినాడు అంకుల్, మమ్మల్ని అందరిని కొట్టినాడు, దెబ్బలు తగిలినాయి, మేమంతా ಅವ್ರು ಹೇಳ್ದು ಹಂಗೆ. ಅವರು ದೆಬ್ಬ ತಗಿಲ್ಬಿಟ್ಟು ಎಲ್ಲ ಅವ್ನು ಬಡ್ದ್ಬಿಟ್ಟು ಎಲ್ಲರೂ ನೈಕೆ ಪಟ್ಟಂಗೆ ಬಡ್ದ. ಮಕ್ಕಳಿದ್ದಾಗ ನಡೀತದ ಘಟನೆ. ಆ ಮೇಡಮು ಮೇಲೆ ಇದ್ದಾರೆ, ಅವ್ರು ಬಂದಾರ ಕೆಳಗ, ಇವರು ಕಿರ್ಚಾಡಿದ್ ನೋಡ್ಕೊಂಡು ಬಂದ್ರೆ ಆಮೇಲೆ ಮೇಲಾಗ ಅಟ್ಯಾಕ್ ಮಾಡಿಬಿಟ್ಟಾನೆ. ಹೆಂಗೆ ಎಸ್ಕೇಪ್ ಸರ್? ದೊಡ್ಡ ಕಾಂಪೌಂಡ್ ಇರುತ್ತೆ, ಅವ್ರು ಎಸ್ಕೇಪ್ ಹೆಂಗೆ ಅದ? ಅವನು ಸೆಕ್ಯೂರಿಟಿ ಗಾರ್ಡ್ನಾಗ ಹೊಡೆದು
ಹೋಗ್ಬಿಟ್ಟಾನೆ ಹೊಡೆದಾನೆ ಅಂತ ಅವ್ರು ಹೇಳ್ತಿದ್ದಾರೆ. ಸರ್ ಈಗ ನಿಮ್ಗೆ ಒಟ್ಟಾರೆಯಾಗಿ ಇದ್ರ ಮೇಲೆ ಏನು ಅನುಮಾನ ಇರೋದು? ಒಂದು ಡ್ರಗ್ಸ್ ಆಸಾರ ಏನು ಇರ್ಬೋದಂತ ಅನ್ಸಲ್ಲ. ಅಷ್ಟು ಮಾನಸಿಕವಾಗಿ ಅಷ್ಟು ಇದು ಒಂದು ನಂತರ ನೋಡು, ಅಷ್ಟು ಮಂದಿನ ಬಡಬೇಕಂದ್ರೆ ಏನೋ ಇರ್ಬೋದು. ಧೈರ್ಯ ಎಲ್ಲಿಂದ ಬರುತ್ತೆ ಸರ್? ಅದೇ ಒಬ್ಬರನ್ನ ಬಡ್ದಾನಂದ್ರೆ ಏನೋ ಇರ್ತದೆ, ಏನೋ ಕಕ್ಷೆ ಇರ್ಬೋದು ಅಂತ ಅನ್ಬೋದು. 9 ಮೆಂಬರ್ಸ್ ನಾವು ಅಟ್ಯಾಕ್ ಮಾಡಿದ್ದಾನಂದ್ರೆ ವಿಚಕ್ಷಣ ರಹಿತವಾಗಿ ಏನೋ ತಗೊಂಡಿರ್ಬೋದನ್ನ ಅನಿಸುತ್ತೆ ನನಗೆ. ಆದರೆ ಲಕ್ಷ್ಮೀಕಾಂತ್, ಅಡ್ವೊಕೇಟ್, ಆಲೂರು. ಬಳ್ಳಾರಿ ನಗರದ ಬ್ರೂಸ್ಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುರುಕುಲ ಕಾನ್ಸೆಪ್ಟ್ ಸ್ಕೂಲ್ ಅಂತ ಒಂದು CBSE ಸ್ಕೂಲ್ ಇರ್ತದೆ. ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಸಹ ಇದೆ. ಒಂದು ಚಿಕ್ಕ ಹಾಸ್ಟೆಲ್ ಥರ ವ್ಯವಸ್ಥೆ ಮಾಡಿ ಈ ದೂರದ ಊರುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ದಿನ ರಾತ್ರಿ ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಅವರ ಒಂದು ಶಿಕ್ಷಕಿ ಬ್ಲೆಸ್ಸಿ ಅಂತ ಸೋಷಿಯಲ್ ಸ್ಟಡೀಸ್ನ ಶಿಕ್ಷಕಿಯವರ ನಿಗಾವಣೆಯಲ್ಲಿ ಅಲ್ಲಿ ಇವತ್ತು ಇದ್ದಾಗ ಒಬ್ಬ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿ ಸಡನ್ಲಿ ಒಂದು ಫಿಟ್ ಆಫ್ ರೇಂಜ್ ಥರ ಆಗಿ ಒಂದು ಹರಿತವಾದ ವಸ್ತುವಿಂದ ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಹಲ್ಲೆ ಮಾಡಿ ಇದರಲ್ಲಿ 7 ಜನ ಗಾಯಾಳುಗಳು. ದುರದೃಷ್ಟವಶಾತ್ ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಮರಣ ಹೊಂದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಾವು ಏನು ನಮ್ಮ ಬಳ್ಳಾರಿಯ ಬಿಮ್ಸ್ನ ಟ್ರಾಮಾ ಕೇರ್ ಸೆಂಟರ್ ಇದೆ, ಅದನ್ನು ವಿಸಿಟ್ ಮಾಡಿ ಈ ಬ್ಲೆಸ್ಸಿ ಅನ್ನೋರನ್ನ ನಾವು ಅವರ ಹೇಳಿಕೆ ಪಡೆದು ಏನಾಗಿದೆ ಅಂತ ಒಂದು ಪ್ರಾಥಮಿಕ ತನಿಖೆ ನಾವು ಮಾಡಿದ್ದೇವೆ. ಹಾಗೆ ನಮ್ಮ ಸೋಕೋ ಟೀಮು, FSL ಟೀಮ್ಸು ಎಲ್ಲ ಸ್ಥಳದಲ್ಲಿ ಹಾಜರಿದ್ದಾರೆ. ಇದೊಂದು ಜುವೆನೈಲ್ ಯೂಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಕಾನೂನಿನಡಿಯಲ್ಲಿ. ಹಾಗಾಗಿ ಸ್ವಲ್ಪ ಸೆನ್ಸಿಟಿವ್ ಆಗಿ ನಾವು ತನಿಖೆಯನ್ನು ನಾವು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ನಾವು ಏನು ಸೇಫ್ ಗಾರ್ಡ್ಸ್ ಇದೆ ಅಕ್ಯೂಸ್ಡ್ಗೆ ಆ ಪ್ರಕಾರ ನಾವು ಮಾಡಬೇಕಾಗತ್ತೆ. ಹೆಚ್ಚಿನ ವಿವರಗಳನ್ನ ನಾವು ತಿಳಿಸ್ಲಿಕ್ಕೆ ಬರೋದಿಲ್ಲ. ಅದು ಬಿಟ್ಟರೆ ನಾನು ಏನು ಈ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ನಲ್ಲಿ ಪ್ರಾಣ ಕಳ್ಕೊಂಡ ಆ ಹುಡುಗನ ಪೇರೆಂಟ್ಸ್ ಅವ್ರಿಗೂ ಸಹ ನಾವು ಮಾತಾಡಿದ್ದೇವೆ. ಅವರಿಂದನೂ ಸಹ ನಾವು ವಿವರವಾದ ಹೇಳಿಕೆಗಳನ್ನ ಪಡಿತೇವೆ. ಮುಂದಿನ ತನಿಖೆ ಮುಂದುವರಿಸ್ತೇವೆ. ಶಾಲೆಗೆ ಸಹ ನಾನು ಭೇಟಿ ನೀಡಿದ್ದೇನೆ. ಸಮಗ್ರವಾದ ತನಿಖೆ ನಾವು ಮಾಡಿಸ್ತೀವಿ. ಸಮಗ್ರವಾದ ತನಿಖೆ ನಾವು ಮಾಡಿ ಸೂಕ್ತ ಏನು ನ್ಯಾಯಾಲಯಗಳಿದೆ ಇದಕ್ಕೆ ನ್ಯಾಯಾಲಯಗಳಿಗೆ ನಾವು ವರದಿ ಸಲ್ಲಿಸ್ತೀವಿ.